ಇದು ಟ್ರೆಡಿಷ್ನಲ್ ಹಾಗೆ ರಿಸ್ಕಿ ಮತ್ತು ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರ್ತಕ್ಕಂಥ ತಿಂಡಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಂದರೆ ತಿಂಡಿ ಮಾಡೋ ವ್ಲಾಗು. ಯಾವ ತಿಂಡಿ ಅಂದರೆ ಇದೊಂಥರ ಟ್ರೆಡಿಷ್ನಲ್ ತಿಂಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಖಾರದ ಕಡುಬು. ಇದನ್ನು ಯಾವ್ಯಾವ ಕಡೆ ಯಾವ್ಯಾವ ಹೆಸರಿಂದ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಇದನ್ನ ಫಸ್ಟೇ ಹೇಳ್ಬಿಡ್ತೀನಿ. ನೋಡೋಣ ಯಾರ್ಯಾವ ಕಡೆ ಯಾವ್ಯಾವ ಹೆಸರಿಂದ ಕರಿತೀರಾ ಈ ತಿಂಡಿನ. ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ. ಫೈನಲ್ ನಮ್ಮ ಕಡೆ ಇದನ್ನು ಖಾರದ ಕಡುಬು ಅಂತ ಕರೀತಾರೆ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ವಿಷಯ ಹೇಳ್ಬೇಕು, ಇದನ್ನು ತುಂಬ ದಿನದಿಂದಲೇ ನಿಮ್ಮ ಜೊತೆ ಶೇರ್ ಮಾಡೋಣ ಈ ವಿಡಿಯೋನ ಅಂತ ಅಂದ್ಕೊತಿದ್ದೆ. ಬಟ್ ಟ್ರೆಡಿಷ್ನಲ್ ಆಗಿ ಮಾಡೋಣ, ಇದು ಒಂದು ಸ್ವಲ್ಪ ಟ್ರೆಡಿಷ್ನಲ್ ಅಡುಗೆ ಅಲ್ವಾ, ಒಲೆ ಹಚ್ಚಿ ವರ್ಲ್ಡ್ ಕಲರ್ ರುಬ್ಬಿ ಈ ರೀತಿ ಅಂದ್ಕೊಂಡಿದ್ದೆ. ಯಾಕೋ ಸ್ವಲ್ಪ ವಿಡಿಯೋ ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ, ಬೇಜಾರಲ್ಲೈತೆ. ಆದರೂ ವಿಡಿಯೋಗಳು ಮಾಡಲೇಬೇಕು. ನೀವು ತುಂಬ ಜನ ಟ್ರೆಡಿಷ್ನಲ್ ಅಡುಗೆಗಳನ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಮನಸ್ಸಲ್ಲಿ ಏನೇ ಬೇಜಾರಿರಲಿ, ಸುಸ್ತಾಗಿರಲಿ, ನಾವು ವಿಡಿಯೋ ಹಾಕೋಕ್ಕೆ ಶುರು ಮಾಡಿದ್ದೀವಿ ಅಂತ ಅಂದಮೇಲೆ ನಮ್ಮ ಮನಸ್ಸಿನ ಬೇಜಾರುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಶುರು ಮಾಡ್ತಾ ಇದ್ದೀನಿ. ನೋಡೋಣ, ಯಾಕೋ ಇವತ್ತು ಏನು ಮಾಡೋದಂತ ಗೊತ್ತಿಲ್ಲ. ಟ್ರೆಡಿಷ್ನಲ್ ಮಾಡೋದಕ್ಕಂತೂ ಮೂಡಿಲ್ಲ. ಒಳಗಡೆನೇ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೈಮ್ ಕೂಡ ಆಗುತ್ತೆ, ಇದಕ್ಕೆ ತುಂಬ ಟೈಮ್ ಬೇಕು, ಪ್ರೋಸೆಸ್ ಎಲ್ಲ ಜಾಸ್ತಿ ಇದೆ. ಇನ್ನು ಅದೆಲ್ಲ ಏನೇನು ತಗೊಂಡಿದ್ದೀನಿ ಅನ್ನೋದನ್ನು ಎಲ್ಲ ಫುಲ್ ರೆಡಿ ಆದಮೇಲೆ, ಅಂದರೆ ಇದನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಡ್ಮೇಲೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆಬೇಳೆ. ಅದನ್ನೆಲ್ಲ ನೀಟಾಗಿ ಹೇಳ್ತೀನಿ. ಸದ್ಯಕ್ಕೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಕರೆಂಟ್ ಬೇರೆ ಯಾಕೋ ಬೆಳಗ್ಗೆಯಿಂದ ಒಂದು 2-3 ಸಲ ಹೋಗಿ ನೋಡಿ ಯಾಕೆ ಹಿಂಗೆ ಆಗ್ತಾಯಿದೆ ಅನ್ನೋದೇ ಗೊತ್ತಿಲ್ಲ. ನಾನು ನೆನೆಸ್ಬಿಟ್ಟಿದ್ದೀನಿ ಇದನ್ನು. ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದು ಕಾಳುಗಳೆಲ್ಲ ನೆನೆಸ್ಬಿಟ್ಟಿದ್ದೀನಿ. ಮತ್ತು ಮಾಡಲೇಬೇಕು. ಮತ್ತು ಇದನ್ನೆಲ್ಲ ಇದಕ್ಕೆ UPSCಗೆ ರೇಖಾ ಮನೆ ಹತ್ರ ಕೊಟ್ಟು ಕಳ್ಸೋಣ ಅಂದರೆ ಒಂದಲ್ಲ ಐಟಮು, ತುಂಬ ಐಟಮ್ ಎಲ್ಲ ಇದೆ. ಈಗ ಕೊನೆಗೂ ನಾನು ಏನು ಹೊರಡ್ಕಲ್ಗೆ ಕೈ ಕೊಡ್ತೀನಾ ಇಲ್ಲ ಕಾಯ್ತೀನಿ. ನೋಡೋಣ, ಇನ್ನೊಂದು 1/4 ಗಂಟೆ ಕಾಯ್ತೀನಿ. ಇದನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಳೋದ್ರೊಳಗಡೆ ಕರೆಂಟ್ ಬಂದರೆ ನಾನು ಒಳಗಡೆನೇ ಮಾಡಿಬಿಡ್ತೀನಿ, ಮಿಕ್ಸಿಲೇ ರುಬ್ಬಿ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಚಟ್ನಿ ಬೇರೆ ರೆಡಿ ಮಾಡಬೇಕು, ಹೊರಡ್ಕಲ್ಲಿ ಕೈ ಕೊಡಲೇಬೇಕು. ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ಸದ್ಯಕ್ಕೆ ವ್ಲಾಗ್ ಶುರು ಮಾಡ್ತೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ನೋಡಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಫ್ರೆಂಡ್ಸ್, ಕರೆಂಟನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಇದನ್ನೆಲ್ಲ ಹಚ್ಕೊಳೋವರೆಗೂ. ಅಂದರೆ ಹಚ್ಚಕ್ಕೆ ಶುರು ಮಾಡಿದ್ದೀನಿ. ಒಳಗಡೆನೇ ಹಚ್ಬೋದಿತ್ತು, ಅದು ವಿಡಿಯೋ ಎಲ್ಲ ಕತ್ಲೆ ಇತ್ತಲ್ಲ, ಅಲ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡೋಣ, ಆಚೆ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಕರೆಂಟ್ ಬಂದರೆ ಒಳಗಡೆನೇ ರುಬ್ಕೊಂಡು ಒಳಗಡೆನೇ ಬೇಯೋದಕ್ಕೆ ಇಡೋಣ ಅಂತೇಳಿ ಈಚೆ ಕೂತೆ. ಆಗ್ತಾನೆ ಬಿಸಿಲು ಬರ್ತಾ ಇತ್ತು. ನೋಡಿ ನಾನು ಏನೇನೆಲ್ಲ ಹಚ್ಕೊತಾ ಇದ್ದೀನಿ ಅಂತಂದರೆ, ಈ ತಿಂಡಿ ಟ್ರೆಡಿಷ್ನಲ್ ಅಂತ ಯಾಕಂತ ಅಂದರೆ ಇದನ್ನು ಮೊದಲು ಕಾಲದಿಂದಲೂ, ಅಂದರೆ ನಮ್ಮ ಅಜ್ಜಿಯವ್ರ ಕಾಲದಿಂದಲೂ ಈ ತಿಂಡಿನ ಮಾಡ್ತಾಯಿದ್ರು. ಇದನ್ನು ತುಂಬ ಟೇಸ್ಟಾಗಿ ಒಲೆಗಳ ಮೇಲೆ ಇದನ್ನು ಒಂದು 2-3 ಥರ ಹಿಟ್ಟುಗಳಲ್ಲಿ ಮಾಡ್ತಾರೆ. ನಾನಿವತ್ತು ಮಾಡಿರೋ ಹಿಟ್ಟು ಯಾವುದು ಅಂತ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ನಾನೀಗ ಈರುಳ್ಳಿನ ಹಚ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಯ್ನು ಸೊಪ್ಪು ಬಂದು ಸಬ್ಬಾಕ್ಷಿ ಸೊಪ್ಪಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಈ ತಿಂಡಿ ಅಂದರೆ ಖಾರದ ಕಡುಬು ಮಾಡ್ತಾ ಇದ್ದೀವಿ ಅಂತಂದರೆ ಸಬ್ಬಾಕ್ಷಿ ಸೊಪ್ಪು ಇದ್ರೇ ಮಾಡ್ತಿದ್ದು. ಹಿಂದಿನ ಕಾಲದಲ್ಲೆಲ್ಲ ಅದೇ ಕೆಲಸಕ್ಕೆ ಸಬ್ಬಾಕ್ಷಿ ಸೊಪ್ಪನ್ನು ತೊಗೊಂಬಂದು, ಸಬ್ಬಾಕ್ಷಿ ಸೊಪ್ಪಿದೆ ಇವತ್ತು ಖಾರದ ಕಡುಬು ಮಾಡೋಣ ಅಂತ ಈ ರೀತಿಯೇ ಮಾಡ್ತಾಯಿದ್ರು. ನಂಗೆ ಅದೆಲ್ಲ ನೆನಪಿದೆ. ಈ ತಿಂಡಿ ನನಗೆ ಅಂದರೆ ನಮ್ಮ ಅಕ್ಕ ತಂಗಿದಿರಿಗೆಲ್ಲ ತುಂಬ ಇಷ್ಟ. ಸಿಹಿ ಕಡುಬು ನಾವು ತಿಂತಾ ಇರಲಿಲ್ಲ, ಸಿಹಿ ಕಡುಬು ನಮ್ಗೆ ಇಷ್ಟನೂ ಇರಲಿಲ್ಲ. ಪ್ರತಿ ವರ್ಷವೂ ಕೂಡ ಗಣೇಶನ ಹಬ್ಬದಲ್ಲಿ ಬೆಳಗ್ಗೆ ತಿಂಡಿ ಖಾರದ ಕಡುಬು, ಮಧ್ಯಾಹ್ನಕ್ಕೆ ಸಿಹಿ ಕಡುಬು. ಇಲ್ಲೂ ಕೂಡ ಅದೇ ರೀತಿ ಮಾಡ್ತೀವಿ. ಬಟ್ ಏನಂದರೆ ನಮ್ಮ ಮನೆಯವ್ರಿಗೆ ಖಾರದ ಕಡುಬು ಇಷ್ಟ ಆಗಲ್ಲ, ಅವ್ರಿಗೆ ಸಿಹಿ ಕಡುಬು ಇಷ್ಟ, ನನಗೆ ಖಾರದ ಕಡುಬು ಇಷ್ಟ. ನನಗೆ ಇಷ್ಟ ಆಗಿರ್ತಕ್ಕಂಥ ತಿಂಡಿ ಮಾಡೋದು ನಾನು ಕಡಿಮೆನೇ, ಅವ್ರಿಗೆ ಇಷ್ಟಪಟ್ಟಿದ್ದನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ. ಇದು ಸ್ವಲ್ಪ ಪ್ರೋಸೆಸ್ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೇಜಾರು ಕೂಡ ಮಾಡ್ಕೊತೀವಿ. ಯಾಕಂತಂದರೆ ಬೇರೆ ತಿಂಡಿ ಅರ್ಧ ಗಂಟೆ 1 ಗಂಟೆಗೆಲ್ಲ ಆಗ್ಬಿಡುತ್ತೆ, ರೈಸ್ ತಿಂಡಿ. ಇದು ಆ ರೀತಿ ಆಗೋದೇ ಇಲ್ಲ. ಎಷ್ಟು ಕೆಲಸ ಇದೆ ಅಂತ ಇವತ್ತಿನ ವ್ಲಾಗಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನೋಡಿ. ಇವತ್ತಿನ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆಬೇಳೆ ನಾನೆಲ್ಲ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನೆನೆಸಿದ್ದೆ. ಯಾಕಂತಂದರೆ ನೆನ್ಕೊಬೇಕು. ತುಂಬ ರಾತ್ರಿನೇ ಮಲಗಬೇಕಾದ್ರೆ ತುಂಬ ಜನ ನೆನೆ ಹಾಕ್ತಾರೆ, ಆದರೆ ತುಂಬ ನೆನ್ಕೊಂಡ್ರೂ ಕೂಡ ಚೆನ್ನಾಗಿರೋದಲ್ಲ. ಒಂದು 3-4 ಅವರ್ ನೆಂದರೆ ಸಾಕು. ನಾನು ಬೆಳಗಿನ ಜಾವ 5 ಗಂಟೆಯಲ್ಲಿ ನೆನೆ ಹಾಕಿದ್ದೆ. ಇವಾಗ ಬನ್ನಿ ಇದನ್ನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ನೀಟಾಗಿ ಹೇಳ್ತೀನಿ. ಆಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ನೋಡಿ, ಒರಳ್ಕಲ್ಲು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಒರಳ್ಕಲ್ಲಲ್ಲಿ ಸುಮ್ಮನೆ ತೋರಿಸ್ತಾರೆ ಅಂತ ಅಂದ್ಕೊಬೇಡಿ. ನಾನು ಒರಳ್ಕಲ್ಲಲ್ಲಿ ರುಬ್ಬಿ ಮಾಡ್ತೀನಿ ಅಂತ ಅಡುಗೆ ತೋರಿಸೋನೆಲ್ಲ ಒರಳ್ಕಲ್ಲಲ್ಲೇ ರುಬ್ಬಿ ಮಾಡಿರ್ತೀನಿ, ನಿಮಗೇನು ಮೋಸ ಮಾಡೋದಿಲ್ಲ. ಫೈನಲಾಗಿ ಬನ್ನಿ ಈಗ ಖಾರದ ಕಡುಬು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬಿಡೋಣ. ಸಂಬರಮ್ಮ, ಫಸ್ಟು ಸೊಪ್ಪುಗಳು ತೋರಿಸೋಣ.
ಇದು ಸಬ್ಬಾಕ್ಷಿ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಇದನ್ನೆಲ್ಲದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಇಷ್ಟು ಸೊಪ್ಪು ಮತ್ತು ಈರುಳ್ಳಿ. ಆದರೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ, ಒಂದು 7-8. ನೀವು ಯಾವ ಅಳತೆಗೆ ಮಾಡ್ತೀರಾ, ಖಾರ ಜಾಸ್ತಿ ತಿನ್ನೋರು ಖಾರ ಹಾಕಿ, ಇಲ್ಲ ಕಡಿಮೆ ತಿನ್ನೋರು ಕಡಿಮೆ ಹಾಕಿ. ಮತ್ತು ನೆನೆಸಿಟ್ಕೊಂಡಿರ್ತಕ್ಕಂಥ ಕಾಳುಗಳು ಬಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆಬೇಳೆ ಒಂದು ಅರ್ಧ kg ತೊಗೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಹೆಸರು ಬೇಳೆನೂ ಕೂಡ ಹಾಕ್ತಾರೆ. ಮೊದಲೆಲ್ಲ ಮೇನ್ ಬರೀ ಕಡಲೆಬೇಳೆಲ್ಲೇ ಮಾಡ್ತಿದ್ದು ನಮ್ಮ ಮನೆಗಳಲ್ಲಿ. ಅದು ತೊಗರಿಬೇಳೆ ವಡೆ ಅಂತ ಅದನ್ನು ಸಪ್ರೇಟು, ತೊಗರಿಬೇಳೆ ನುಚ್ಚು ಅಂತ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಹೆಸರು ಬೇಳೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು 100 ಗ್ರಾಮಷ್ಟು ಹೆಸರು ಬೇಳೆನೂ ಕೂಡ ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಇಡೀ ತೊಗರಿಬೇಳೆ ಹಾಕಿದ್ದೀನಿ. ಏನು ಟೇಸ್ಟ್ ವ್ಯತ್ಯಾಸ ಆಗಲ್ಲ. ನೀವು ಬರೀ ಕಡಲೆಬೇಳೆದೇ ಮಾಡಬೇಕಿತ್ತು ಅಂತ ಏನು ಅಂದ್ಕೊಬೇಡಿ. ಒಂದು ಇಡೀ ತೊಗರಿಬೇಳೆ ಹಾಕಿದರೂ ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ. ಹಾಗೆ 100 ಗ್ರಾಮಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ನಾನು ರುಬ್ಕೊಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಸ್ಪೂನ್ ಜೀರಿಗೆ, ಶುಂಠಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಇನ್ನೂ ಶುಂಠಿನ ಜಜ್ಜಿಟ್ಕೊಂಡಿಲ್ಲ. ಜಜ್ಜಿಬಿಟ್ಟು ಶುಂಠಿ ಅಂದರೆ ರುಬ್ಬೋದ್ರೊಳಗಡೆ ಹಾಕ್ಕೊಂಡ್ರೂ ಬರುತ್ತೆ. ಏಕೆಂದರೆ ಗ್ಯಾಸ್ಟ್ರಿಕ್ ಆಗಲ್ಲ. ಈ ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಗ್ಯಾಸ್ಟ್ರಿಕ್ ಅನ್ನೋ ಕಾರಣಕ್ಕೆ ಶುಂಠಿನೂ ಕೂಡ ತೊಗೊಂಡಿದ್ದೀನಿ. ಈಗ ಅದನ್ನೆಲ್ಲ ಒರಳ್ಕಲ್ಲಲ್ಲಿ ಹಾಕಿ ರುಬ್ಕೊಳ್ಳೋಣ ಬನ್ನಿ. ಎಷ್ಟೋ ಜನ ನಾನು ಈ ರೀತಿ ಒರಳುಕಲ್ಲಲ್ಲಿ ರುಬ್ಬಿ ಮಾಡ್ತಾಯಿದ್ದೀನಿ ಅಂತ ಅಂದಾಗ, ಇದು ನೀವು ಒರಳುಕಲ್ಲಲ್ಲಿ ವಿಡಿಯೋಕ್ಕೆ ಮಾತ್ರ ರುಬ್ತಾ ಇದ್ದೀರಾ, ಇದನ್ನು ಕಂಪಲ್ಸರಿ ನೀವೇನು ಪೂರ್ತಿ ಎಲ್ಲದನ್ನು ಕೂಡ ರುಬ್ಬಿಲ್ಲ, ಈ ರೀತಿ ಎಲ್ಲ ಕಮೆಂಟ್ ಮಾಡಿದ್ರಿ. ಬಟ್ ಇಲ್ಲ, ನಾನು ಒರಳುಕಲ್ಲಲ್ಲಿ ಮಾಡ್ತಕ್ಕಂಥವ ಈ ರೀತಿನಾದರೂ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ, ನಾನು ವಿಡಿಯೋಕ್ಕೋಸ್ಕರನಾದರೂ ಈ ರೀತಿ ಟ್ರೆಡಿಷ್ನಲ್ಲಾಗಿ ಅಡುಗೆಗಳನ್ನ ಮಾಡಿದ್ರೆ ಹೆಲ್ತಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ತಕ್ಕಂಥ ಅಡುಗೆಗಳನ್ನೆಲ್ಲ ಒರಳುಕಲ್ಲಲ್ಲಿ ರುಬ್ಬಿ ಒಲೆ ಮೇಲೆ ಮಾಡೋದನ್ನು ಒಲೆ ಮೇಲೆ ಮಾಡ್ತಾ ಈ ರೀತಿ ಮಾಡ್ತೀನಿ. ಫೈನಲ್ ಆಗಿ ಕಡಲೆಬೇಳೆ ಅಂದರೆ ನೆನೆಸಿರ್ತಕ್ಕಂಥ ಎಳ್ಳೆಬೇಳೆಗಳ್ನು ಕೂಡ ಒರಳುಕಲ್ಲಲ್ಲಿ ರುಬ್ಬಿರೆ ಅದು ಹದ ಬರೋದು. ಮಿಕ್ಸಿಲಿ ಏನಾಗುತ್ತೆ ಅಂತ ಅಂದರೆ ನಾವು ಸ್ವಲ್ಪ ಬೇಗ ತೆಗಿತೀವಿ ಅಂದರೆ ಅದು ಫುಲ್ ನುಣ್ಣಗಾಗಿರೋದಿಲ್ಲ. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನುಣ್ಣಗೆ ಮಾಡೋಣ ಅಂತ ಅಂದರೆ ಫುಲ್ ನುಣ್ಣಗಾಗ್ಬಿಡುತ್ತೆ. ಕಡಲೆಬೇಳೆ ಸ್ವಲ್ಪ ದಪ್ಪ ಇರಬೇಕು ಈ ತಿಂಡಿ ಮಾಡೋದಕ್ಕೆ. ತುಂಬ ನುಣ್ಣಗೆಲ್ಲ ರುಬ್ಬಾರ್ದು. ಅದರಿಂದ ನಾನು ಒರಳುಕಲ್ಲಲ್ಲೇ ರುಬ್ಬಿದ್ರೆ ಹದ ಸಿಗುತ್ತೆ ಅಂತೇಳಿ. ಮತ್ತು ಈ ಒರಳುಕಲ್ಲು ತುಂಬ ಚೆನ್ನಾಗಿದೆ. ಇದು ನಾವು ಹಳೆ ಮನೇಲಿದ್ದಾಗ ಇದ್ದಿರ್ತಕ್ಕಂಥ ಒರಳುಕಲ್ಲು. ನಂದು ಇನ್ನೊಂದಿದೆ ಹೊಸ ಮನೆಗೆ. ಹಳೆ ಒರಳುಕಲ್ಲಲ್ಲಿ ಪೂಜೆ ಮಾಡಬಾರ್ದು ಅಂದಿದ್ದಕ್ಕೆ ಹೊಸ ಮನೆಗೆ ಒಂದು ಚಿಕ್ಕದು ತರಿಸ್ಕೊಂಡಿದ್ದೆ, ಅದು ಇದೆ. ಅದರಲ್ಲಿ ಸ್ವಲ್ಪ ಅಷ್ಟು ಬೇಗ ನುಣ್ಣಗಾಗೋದಿಲ್ಲ. ಈ ಒರಳುಕಲ್ಲಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ನುಣ್ಣಗಾಗುತ್ತೆ. ನಾನು ಆವಾಗ ತುಂಬ ರುಬ್ಬಿದ್ದೀನಿ. ಅಂದರೆ ದೋಸೆ, ಇಡ್ಲಿ ಎಲ್ಲದನ್ನು ಕೂಡ ಇದರಲ್ಲಿ ಕರೆಂಟ್ ಇಲ್ಲ ಅಂತ ಅಂದಾಗ ಈ ಒರಳುಕಲ್ಲಲ್ಲೇ ರುಬ್ಬಿ ಮಾಡ್ತಿದ್ದು. ಅದರಿಂದ ಒರಳುಕಲ್ಲು ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಸಾಕಾಗೋದೇ ಇಲ್ಲ. ಬಟ್ ಏನಂತ ಅಂದರೆ ಟೈಮ್ ಬೇಕಷ್ಟೇ. ಇದರಲ್ಲಿ ನನಗೆ ಟಯರ್ಡ್ ಆಗುತ್ತೆ, ನನಗೆ ಸಾಕಾಗುತ್ತೆ, ನನಗೆಲ್ಲ ಈ ಅಭ್ಯಾಸ ಇರೋದ್ರಿಂದ ನನಗೇನು ಅನ್ನಿಸ್ಲಿಲ್ಲ. ಬೇಗನೆ ಅದನ್ನೆಲ್ಲ ಆಮೇಲೆ ತುಂಬ ನುಣ್ಣಗಾಗಂಗೇನಿರಲ್ಲ, ಸ್ವಲ್ಪ ದಪ್ಪ ಆಗಬೇಕಿತ್ತಲ್ಲ. ಅದರಿಂದ ಫಾಸ್ಟಾಗಿ ಎಲ್ಲ ಬೇಳೆಗಳನ್ನೂ ಕೂಡ ಈ ರೀತಿಯಾಗಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ನಿಮಗೊಂದು ಕ್ಲಾರಿಟಿ ಇರಲಿ, ಇವರು ವಿಡಿಯೋಕ್ಕೆ ಮಾತ್ರ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊತೀರಾ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಜೀರಿಗೆ ಮತ್ತು ಉಪ್ಪನ್ನು ಸೇರಿಸಿ ಈಗ ನಾನು ಅದನ್ನು ಐಟಮ್ನೆಲ್ಲ ಕಲಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಮುಂದಿನ ಪ್ರೋಸೆಸ್ಸು ಕೂಡ ತುಂಬ ಇಂಪಾರ್ಟೆಂಟು. ಇದು ಬೇಗ ಏನು ಮುಗಿಯೋದಿಲ್ಲ. ನಾವು 8 ಗಂಟೆ ಕೆಲಸಕ್ಕೆ ಹೋಗೋರಿಗೆ ತಿಂಡಿ ಕೊಡ್ತೀವಿ, ಮಕ್ಳಿಗೆ ಕೊಡ್ತೀವಿ ಅಂದರೆ ಸ್ವಲ್ಪ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಿಂಡಿ ಕೆಲಸನ ಶುರು ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಇತ್ತೀಚೆಗೆ ನಾವು ಈ ರೀತಿ ತಿಂಡಿಗಳನ್ನೆಲ್ಲ ಮಾಡೋದನ್ನು ಕೈ ಬಿಟ್ಟಿದ್ದೀವಿ. ಯಾಕಂತಂದರೆ ಬೇಗ ಆಗೋದಿಲ್ಲ ಅಂತೇಳಿ. ಪಾಪ ಮೊದಲು ಕಾಲದಲ್ಲೆಲ್ಲ ಅಷ್ಟು ಕೆಲಸ ಇದ್ದರೂ ಕೂಡ ಅವರು ತೋಟದ ಕಡೆ ಹೊಲದ ಕಡೆ ಹೋಗಬೇಕು ಅಂದರೂ ಕೂಡ ಈ ಥರದ ತಿಂಡಿಗಳನ್ನ ಕಂಪಲ್ಸರಿ ಮಾಡೋರು. ಅವರು ತಿನ್ನಬೇಕು ಅಂತ ಅನಿಸಿದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ಮಾಡೋರು. ನಾವು ಇವಾಗ ಕಷ್ಟ ಆಗ್ತಕ್ಕಂಥವನ್ನ ಕೈ ಬಿಟ್ಟಿದ್ದೀವಿ ಅಷ್ಟೇ. ಫೈನಲ್ ಆಗಿ ಇವಾಗ ರೆಡಿಯಾಗಿದೆ. ಅದಕ್ಕೆ ನಾವು ಈಗ ಒಲೆ ಹಚ್ತಾ ಇದ್ದೀನಿ. ಇದನ್ನೇನಂತ ಅಂದರೆ ಇದನ್ನು ಮುದ್ದೆ ಮಾಡಬೇಕು. ಮುದ್ದೆ ಯಾವ ಹಿಟ್ಟಲ್ಲಿ ಮಾಡಬೇಕು ಅಂತ ಅಂದರೆ ವಡ್ರಾಗಿ ಹಿಟ್ಟಲ್ಲಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗಂಡು ಮನೆ ಅಂದರೆ ಈ ಊರ ಕಡೆಯಲ್ಲಿ ಎಲ್ಲ ತುಂಬ ಜನ ವಡ್ರಾಗಿ ಹಿಟ್ಟಲ್ಲಿ ಮಾಡ್ತಾರೆ. ಬಟ್ ನಮ್ಮೂರ ಕಡೆ ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಳೆ ಹರಿದು ಅದರೊಳಗಡೆ ಈ ಹೂರ್ಣ ಅಂದರೆ ಇದನ್ನು ಈಗ ಹಚ್ಚಿ ಎಲ್ಲ ರೆಡಿ ಮಾಡಿದ್ದೀನಲ್ಲ, ಕಡಲೆಬೇಳೆ ಎಲ್ಲ ಹಾಕಿ ಅದನ್ನು ಇಟ್ಟು ಬೇಯಿಸ್ತಾಯಿದ್ರು. ಬಟ್ ಏನಂತಂದರೆ ಇಲ್ಲಿ ಮುದ್ದೆ ಮಾಡ್ತಾರೆ. ಏನರಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡೋರು ಮಾಡ್ತಾರೆ, ಇಲ್ಲ ಅಂತ ಅಂದರೆ ವಡ್ರಾಗಿ ಹಿಟ್ಟಲ್ಲಿ ಮಾಡ್ತಾರೆ. ಕಂಪಲ್ಸರಿ ಗಣೇಶನ ಹಬ್ಬಕ್ಕೆ ವಡ್ರಾಗಿ ಹಿಟ್ಟು ರೆಡಿ ಮಾಡಿಕೊಂಡೇ ಇರ್ತಾರೆ ಸಿಹಿ ಕಡುಬು ಮಾಡೋದಕ್ಕೆ. ಅದೇ ಹಿಟ್ಟಲ್ಲಿ ಖಾರದ ಕಡುಬಿಗೂ ಕೂಡ ಮುದ್ದೆ ರೆಡಿ ಮಾಡ್ತಾರೆ. ಅದು ಈ ಊರ ಕಡೆಯಲ್ಲಿ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಈ ರೀತಿಯೂ ಮುದ್ದೆ ಮಾಡಿ ಖಾರದ ಕಡುಬು ಮಾಡ್ತಾರೆ ಅಂತ. ನಮ್ಮ ಮನೆಯವ್ರಿಗೆ ಈ ರೀತಿಯೇ ರೂಢಿಯಾಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ನೋಡಿ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡೋದಕ್ಕೆ ಸ್ವಲ್ಪ ಉಪ್ಪು, ಮುದ್ದೆಗೆ ಉಪ್ಪು ಹಾಕಲೇಬೇಕು. ಯಾಕಂತಂದರೆ ಅದು ಹಿಟ್ಟು ಸಪ್ಪೆ ಆಗುತ್ತೆ ಅಂತ
ಉಪ್ಪು ಹಾಕ್ಬಿಟ್ಟು ಹಾಗೆ ಈಗ ನಾನು ಇವೆರಡನ್ನು ತೊಗೊತಾ ಇದ್ದೀನಿ. ಯಾರಿಗೆಲ್ಲ ಇವೆರಡರ ಹೆಸರು ಅಂದರೆ ಪರ್ಟಿಕ್ಯುಲರಾಗಿ ಆ ಕೋಲ್ಗಳಿಗೆ ಹೆಸರು ಇಡ್ತಾರೆ, ಹೆಸರು ಕರೀತಾರೆ ಗೊತ್ತಲ್ವ ನಿಮಗೆ. ಅದು ಮುದ್ದೆ ಮಾಡೋ ಕೋಲು ಅಂತ ಹೇಳ್ಬೋದು. ಬಟ್ ಅವೆರಡಕ್ಕೂ ಸಪ್ರೇಟ್ ಹೆಸರಿದೆ. ನಿಮ್ಗೆ ಯಾರಿಗೆಲ್ಲ ಗೊತ್ತು ಬೇಗ ಬೇಗ ಕಮೆಂಟ್ ಮಾಡಿ. ಯಾಕಂತಂದರೆ ಆ ಹೆಸರುಗಳೆಲ್ಲ ಮರ್ತೇ ಹೋಗ್ತಿದೆ. ಮತ್ತು ಬೇರೆ ಬೇರೆ ಊರುಗಳ ಕಡೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನನಗೆ ಅದನ್ನು ಕೇಳಿಸ್ಕೊಳೋಕ್ಕೆ ಓದೋಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ನಿಮ್ಮ ಮೂರು ಹೆಸರ ಜೊತೆ ಅವೆರಡು ವಸ್ತುಗಳಿಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ನೋಡಿ ನಾನಿವಾಗ ಸಿಹಿ ಕಡುಬಿಗೆ ಯಾವ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಒಡ್ರಾಗಿ ಹಿಟ್ಟು ಮತ್ತು ಗೋಧುವೆ ಹಿಟ್ಟು, ಅಕ್ಕಿ ಹಿಟ್ಟು ಗೋಧುವೆ ಹಿಟ್ಟನ್ನು ಸ್ವಲ್ಪ ಬೆರೆಸಿದ್ದೀನಿ. ಒಡ್ರಾಗಿ ಹಿಟ್ಟಿನ ಪ್ರಮಾಣವೇ ಜಾಸ್ತಿ ಇದೆ. ಈಗ ಆ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮರಳ್ತಾ ಇದೆ. ಈಗ ನೀರು ಕುದೀತಾ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ನೀರನ್ನು ತೊಕ್ಕೊತೀನಿ. ಯಾಕಂತಂದರೆ ಮುದ್ದೆ ಗಟ್ಟಿ ಆದರೆ ಹಾಕೋದಕ್ಕೆ, ಅಂದರೆ ಹಾಕಿ ಕುಡಿಸಿದ್ರೇ ಚೆನ್ನಾಗಿ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಗಟ್ಟಿಗೆ ಕುದಿ ಹಾಕಿ ಆಮೇಲೆ ಕುದಿ ಉಯ್ದು ಕುಡಿಸಿದ್ರೆ ಮುದ್ದೆ ಚೆನ್ನಾಗಿ ನಾರು ಬರುತ್ತೆ. ನನಗಂತೂ ಈ ಒಲೆ ಇಟ್ಕೊಂಡಿರೋದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನಿಮಗೆ ತೋರಿಸೋದ್ರ ಜೊತೆಗೆ ನಾವು ಕೂಡ ಟೇಸ್ಟಿಯಾಗಿರ್ತಕ್ಕಂಥ ಮತ್ತು ಆರೋಗ್ಯವಾಗಿರ್ತಕ್ಕಂಥ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರಂತೂ ತುಂಬ ಖುಷಿಯಾಗಿದ್ದಾರೆ. ಇವಳು ವಿಡಿಯೋಕ್ಕಾದರೂ ಈ ರೀತಿ ತಿಂಡಿಗಳನ್ನ ಮತ್ತು ಈ ರೀತಿ ಒಲೆ ಮೇಲೆ ಮಾಡ್ತಾಳಲ್ಲ ಅಂತೇಳಿ. ನನಗೂ ಕೂಡ ಈ ರೀತಿ ಕೆಲಸ ಮಾಡೋದಕ್ಕೆ ಬೇಜಾರಾಗೋದೇ ಇಲ್ಲ. ಬಟ್ ಏನಂತಂದರೆ ಈ ಐಟಮ್ಗಳನ್ನ ತೊಗೊಂಬರೋದಕ್ಕೆ ಒಳಗೆ ಆಚೆ ಓಡಾಡೋದೇ ಒಂದು ಸಾಕಾಗುತ್ತೆ. ಮತ್ತು ವಿಡಿಯೋ ಕ್ಯಾಪ್ಚರ್ ಇರುತ್ತಲ್ಲ, ನಮ್ಮನೆಯವರು ಕೂಡ ತೋಟದ ಹತ್ರ ಎಲ್ಲ ಹೋಗಿರ್ತಾರೆ. ನಾನೊಬ್ಬಳೇ ಈ ರೀತಿಯಾಗಿ ಸ್ಟ್ಯಾಂಡ್ಗೆ ಹಾಕ್ಕೊಂಡು ವಿಡಿಯೋ ಮಾಡ್ಕೊಬೇಕು. ಆಗ ಏನಾಗುತ್ತೆ ಅಂತಂದರೆ ತಿಂಡಿ ಮಾಡೋದ್ರೊಳಗಡೆ ನನಗೆ ಸಾಕಾಗೋಗುತ್ತೆ. ಮತ್ತು ಎಡಿಟಿಂಗ್ ಆಗಲಿ ಕೆಲಸ ಆಗಲಿ ಬೇರೆ ಕೆಲಸಗಳಿಗೆ ಮನಸ್ಸೇ ಆಗೋದಿಲ್ಲ. ಆ ರೀತಿ ಆಗುತ್ತೆ. ವಿಡಿಯೋ ಮಾಡೋದಕ್ಕೆ ಮನೆ ಹತ್ರ ಇದ್ರೇ ಯಾರಾದರೂ ಒಬ್ಬರು ಅವರಿದ್ದರೆ ಚೆಂದ. ಈಗ ಸದ್ಯಕ್ಕೆ ನನ್ನ ಮಗ ಇರೋದ್ರಿಂದ ನನಗೆ ಹೆಲ್ಪ್ ಆಗಿದೆ. ಅವನು ಇನ್ನೇನೇನು ಒಂದು 2-3 ದಿನ ಹೋಗ್ತಾನೆ. ಅವನು ಹೋಗೋದ್ರೊಳಗಡೆ ಈ ಅಡುಗೆ ಮಾಡ್ಕೊಂಬಿಡೋಣ ಅಂತ ಈ ತಿಂಡಿನ ಮಾಡಿದೆ. ನೋಡಿ ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ, ಅಂದರೆ ಕುದ್ದಿದೆ. ಇವಾಗ ಈ ರೀತಿ ಕೂಡಿಸ್ಕೊಬೇಕು. ನಿಮಗೆಲ್ಲ ಗೊತ್ತೇ ಇದೆ. ನಾನು ಸುಮ್ಮನೆ ಇದೊಂದು ಕ್ಲಿಪ್ಪು ನನಗೆ ವಿಡಿಯೋಕ್ಕೆ ಬೇಕಲ್ಲ ಅದರಿಂದ ತೋರಿಸ್ದೆ. ಮುದ್ದೆ ಚೆನ್ನಾಗಿ ಕೂಡಿಸಿದ್ರೇ ಯಾವುದೇ ಮುದ್ದೆ, ಡೈಲಿ ಊಟ ಮಾಡೋ ಮುದ್ದೆ ಆಗಲಿ, ಕಡುಬಿಗಾಗಲಿ, ಅರದ ರೊಟ್ಟಿಗಾಗಲಿ, ಯಾವುದಕ್ಕೆ ನಾವು ಮುದ್ದೆ ಮಾಡ್ಕೊತೀವಿ ಅಂತ ಅಂದರೂ ಕೂಡ ಮುದ್ದೆ ಬೇಯಬೇಕು. ಕಂಪಲ್ಸರಿ ಮುದ್ದೆ ಬೇಯಬೇಕು. ಇದು ಜಾರ್ತಾ ಇದೆ. ಯಾಕಂತಂದರೆ ಇದು ಒಲೆ ಮಾಮೂಲಿ ಬಿಗಿಯಾಗಿ ಕೂತಿಲ್ಲ. ಮರಳು ಮೇಲೆ ಇಟ್ಕೊಂಡಿದ್ದೀನಲ್ಲ, ಇದರಲ್ಲಿ ಕೂಡಿಸೋದೆಲ್ಲ ಕಷ್ಟ. ನೆಲಕ್ಕೆ ಹಾಕಿ ಫಿಕ್ಸ್ಡ್ ಒಲೆ ಆಗಿದ್ದರೆ ಅಷ್ಟು ಹಿಂಸೆ ಆಗೋದಿಲ್ಲ. ಈ ರೀತಿ ಇರೋದ್ರಿಂದ ನನಗೆ ಕೂಡ್ಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ನೋಡಿ ಇವಾಗ ಮುದ್ದೆ ಎಲ್ಲ ಬೆಂದಿದೆ. ಈಗ ಮುಂದೆ ಪ್ರೋಸೆಸ್ಸು ತುಂಬ ಇದೆ, ಇನ್ನೂ ಕೆಲಸ ಇದೆ. ನೀವು ಇನ್ನೂ ಏನು ಮುಗೀತೇನೋ ತಿಂಡಿ ಅಂತ ಅಂದ್ಕೊಬೋದು. ಬಟ್ ಇನ್ನೂ ತಿಂಡಿ ಕೆಲಸ ಮುಗ್ದಿಲ್ಲ. ಈ ರೀತಿ ಬೆಂದಿರ್ತಕ್ಕಂಥ ಮುದ್ದೆನ ಕೆಳಗಿಳಿಸ್ಕೊಂಡು ನೋಡಿ ಇವಾಗ ಕಾಲಿಟ್ಕೊಂಡು ಕೂಡಿಸಿದ್ನಲ್ಲ ಅಂತೇಳಿ ನಮಸ್ಕಾರ ಮಾಡಿಕೊಂಡೆ ಅಷ್ಟೇ. ಈಗ ಇಡ್ಲಿ ಪಾತ್ರೆ ಇಡ್ತಾ ಇದ್ದೀನಿ. ಏನು ಇವರು ಮುದ್ದೆ ಮಾಡಿಕೊಂಡ್ರು ಮತ್ತು ಇಡ್ಲಿ ಪಾತ್ರೆ ಇಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹಾಗೆ ನೋಡಿ ಇಡ್ಲಿ ಪಾತ್ರೆಗೆ ಈ ರೀತಿ ಹುಣಸೆ ಹಣ್ಣನ್ನು ಯಾಕೆ ಹಾಕೋದು ಅಂತ ಅಂದರೆ, ನಾವೇನಾದರೂ ಇಡ್ಲಿ ಇಟ್ಬಿಟ್ಟು ಈ ಮತ್ತೊಂದು ಸಲ ಇಡ್ಲಿ ಇಡೋದ್ರೊಳಗಡೆ ಅದರಲ್ಲಿ ನೀರೇನಾದರೂ ಖಾಲಿ ಆಗಿದ್ದರೆ, ನಾವು ಅಕಸ್ಮಾತ್ ಮರ್ತಿದ್ರೆ ಇಡ್ಲಿ ಪಾತ್ರೆ ಒತ್ತೋದಿಲ್ಲ. ಈ ಒಂದು ಕಾರಣಕ್ಕೆ ಇಡ್ಲಿ ಪಾತ್ರೆಗೆ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ಹೋಳುಗಳನ್ನ ಹಾಕ್ತೀವಿ. ಈಗ ಬನ್ನಿ ಮುದ್ದೆ ಮಾಡ್ಕೊಳ್ಳೋಣ. ಇದನ್ನು ಮುದ್ದೆ ರೆಡಿ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ನಾನು ಯಾಕೆ ಪ್ರೋಸೆಸ್ ಜಾಸ್ತಿ ಎಂದೆ ಅಂತಂದರೆ ಇದಕ್ಕೋಸ್ಕರನೇ. ಈ ರೀತಿ ಕೆಲಸ ಎಲ್ಲ ತುಂಬ ಜಾಸ್ತಿ ಇದೆ. ಇತ್ತೀಚೆಗೆ ನಾವೆಲ್ಲ ಇಷ್ಟು ಕೆಲಸ ಇರುತ್ತೆ ಅಂತಲೇ ನಾವು ಈ ತಿಂಡಿಗಳನ್ನ ಕೈ ಬಿಟ್ಟಿರೋದು ಅಂತಲೇ ಹೇಳ್ಬೋದು. ಬಟ್ ಏನಂತಂದರೆ ಇವು ಟೇಸ್ಟಿ ಮತ್ತು ಹೆಲ್ತಿ ಕೂಡ. ಈ ರೀತಿ ಕಾಳುಗಳನ್ನ, ಬೇಳೆಗಳನ್ನ ಒಂದು ತಿಂಡಿಲಿ ಮಾಡಿ ಡೈಲಿ ಈಗ ಎಷ್ಟು ಥರದ ಬೇಳೆಗಳು ಹೋಯಿತು. ಮತ್ತು ಒಡ್ರಾಗಿ ಹಿಟ್ಟು, ಸಬ್ಬಕ್ಕಿ ಸೊಪ್ಪು ಇದೆಲ್ಲದನ್ನು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ, ಹಾಗೆ ಹೆಲ್ತಿ ಕೂಡ ಇರುತ್ತೆ. ಹಿಂದಿನ ಕಾಲದವು ಯಾವುದೇ ತಿಂಡಿಗಳಾದರೂ ಕೂಡ ನಾವೇನು ಅದು ಯೋಚನೆ ಮಾಡಿ ಮಾಡಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಮಾಡ್ಕೊತ ತಿನ್ಬೋದು. ಮತ್ತು ಶುಗರ್ ಇರೋರು ಎಲ್ರಿಗೂ ಕೂಡ ಈ ತಿಂಡಿ ತುಂಬ ಹೆಲ್ತಿ ಅಂತಲೇ ಹೇಳ್ಬೋದು. ಶುಗರ್ ಇರೋರಿಗೆ ಬೇರೆ ಬೇರೆ ತಿಂಡಿಗಳು ಆಗೋದಿಲ್ಲ ಅಂದರೂ ಕೂಡ ಬೇಳೆಗಳೆಲ್ಲ ಇರುತ್ತೆ. ಮತ್ತು ಮುದ್ದೆನೂ ಕೂಡ ಒಡ್ರಾಗಿ ಹಿಟ್ಟಿಂದಾಗಿರುತ್ತೆ. ಅದರಿಂದ ಸೊಪ್ಪುಗಳು ಕೂಡ ಇರೋದ್ರಿಂದ ಇದು ಹೆಲ್ತಿ ಫುಡ್ ಅಂತ ಅಂದರೆ ತಪ್ಪಾಗೋದಿಲ್ಲ. ನೋಡಿ ಇವಾಗ ಈಗ ಪ್ರೋಸೆಸ್ ಏನಂತ ಅಂದರೆ, ಆ ಮುದ್ದೆನ ಮಾಡಿದ್ನಲ್ಲ, ಈಗ ನಾನು ಪ್ರೆಸ್ಗೆ ಇಟ್ಟು ಅದನ್ನು ಹಪ್ಪಳ ಥರ ಒತ್ತುತ್ತಾ ಇದ್ದೀನಿ. ಅದಾದಮೇಲೆ ಈಗ ಇದನ್ನೆಲ್ಲ ಕೈಯಲ್ಲೇ ಮಡಚ್ಬೋದು. ಮೊದಲೆಲ್ಲ ಈಗ ಅರಿಶಿನದ ಎಲೆ ತೊಗೊಂಬಂದೆ. ಬಟ್ ಏನಂತ ಅಂದರೆ ಅದು ಸಕ್ಸಸ್ ಆಗಲಿಲ್ಲ. ಕೈಯಲ್ಲೇ ಮಡಚಿ ಇಡೋದಾದರೆ ಅರಿಶಿನದ ಎಲೆಯಲ್ಲಿ ಇಡ್ಬೋದಿತ್ತು. ನಾನು ಕೈಯಲ್ಲಿ ಮಡಚಿದ್ರೆ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಅಂತೇಳಿ ಕಡುಬು ಮಡಚೋದಿರುತ್ತಲ್ಲ ಅದಕ್ಕೆ ಇಟ್ಟು ಮಡಚ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಅದು ಕಷ್ಟ ಆಯಿತು. ಮುಂದೆ ಹೋಗ್ತಾ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಅದು ಅರಿಶಿನದ ಎಲೆನ ತೆಗೆದುಬಿಟ್ಟು ಹಾಗೆ ನಾನು ಬರೀ ಕಡುಬು ಮಡಚೋ ಮೋಲ್ಡ್ ಮೇಲೇ ಇಟ್ಟು ಹಾಕಿದೆ. ಆವಾಗ ತುಂಬ ಚೆನ್ನಾಗಿ ಬಂತು. ಇದು ಹೆಲ್ತಿ, ಅರಿಶಿನದ ಎಲೆಯಲ್ಲಿರ್ತಕ್ಕಂಥ ಅಂಶನೂ ಕೂಡ ಬಿಟ್ಕೊಳುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಈ ರೀತಿ ಮಡಚಿಬಿಟ್ಟು ಅದನ್ನು ನಾವು ಇವಾಗಿಟ್ಟರೆ ಸಾಕು. ಅದು ಚಿಕ್ಕದಾಗಿರೋದ್ರಿಂದ ನನಗೆ ಕಡುಬು ಮಡಚೋದು ಸ್ವಲ್ಪ ಕಷ್ಟ ಅಂತ ಆಗ್ತಾಯಿತ್ತು. ಈ ರೀತಿಯಾಗಿ ನೋಡಿ
ಈ ರೀತಿಯಾಗಿ ಅದನ್ನೆಲ್ಲ ತೆಗೆದೆ. ನನಗಿದು ಯಾಕೋ ಇಷ್ಟ ಆಗಲಿಲ್ಲ. ಯಾಕಂತಂದರೆ ಅದು ಸ್ವಲ್ಪ ಟಫ್ ಅಂತ ಅನ್ನಿಸ್ತು. ಮತ್ತು ನೋಡಿ ಈ ರೀತಿಯಾಗಿ ತೆಗೆದು ಕೂಡ ಇಡಬಹುದು. ನನಗೆ ಅರ್ಜೆಂಟ್ ಇತ್ತು. ಯಾಕಂತಂದರೆ ಟೈಮ್ ಬಂದು ಆಲ್ರೆಡಿ 10:30 ಆಗಿತ್ತು. ಅದರಿಂದ ಇದು ಬೇಗ ಬೇಗ ಆಗಲ್ಲ ಅನ್ನೋ ಕಾರಣಕ್ಕೆ ಸಮಾಧಾನಕ್ಕಿದ್ದಾಗ ಈ ಕೆಲಸ ಮಾಡ್ಕೊಬೋದು ಅಂತ ಹೇಳಿ ಫೈನಲಾಗಿ ನಾನು ಅದೇ ರೀತಿ ಮಡಿಸ್ದೆ. ನೋಡ್ತಾ ಇರ್ಬೋದು ನೀವು, ಮಡಿಸ್ತೀನಿ, ಅದನ್ನು ತೋರಿಸ್ತೀನಿ ನಿಮ್ಮ ಜೊತೆ. ಇವಾಗ ಇದು ಹೇಗೆ ಅನ್ನಿಸ್ತು ಈ ತಿಂಡಿ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಮೊದಲೆಲ್ಲ ನಮ್ಮ ಅತ್ತೆಯವರು ಕೈಯಲ್ಲೇ ಮಡಿಸ್ತಾಯಿದ್ರು. ಅದು ಅವ್ರಿಗೆ ಅಭ್ಯಾಸ ಇತ್ತು. ನನಗೆ ಕೈಯಲ್ಲೆಲ್ಲ ಮಡಚಿ ಬರೋಲ್ಲ. ಅಂದರೆ ಕೈ ಮೇಲೆ ಅದನ್ನು ಹಾಳೆನ ಹಾಕ್ಕೊಂಡು ಅದರೊಳಗಡೆ ಇದನ್ನು ಇಟ್ಬಿಟ್ಟು, ಅಂದರೆ ಕಡಲೆಬೇಳೆ ಇದನ್ನೆಲ್ಲ ಹೂರ್ಣ ಎಲ್ಲ ರೆಡಿ ಮಾಡಿದಲ್ಲ, ಅದು ಹೂರ್ಣ ಅಂತಾರ ಏನಂತಾರೆ, ಅದಕ್ಕೊಂದು ವರ್ಡ್ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ರೆಡಿ ಮಾಡಿರ್ತಕ್ಕಂಥದ್ದನ್ನೆಲ್ಲದನ್ನು ಇಟ್ಟು ಈ ರೀತಿಯಾಗಿ ಕೈಯಲ್ಲೇ ಮಡಿಸ್ತಾಯಿದ್ರು. ನನಗೆ ಕೈಯಲ್ಲಿ ಕೂಡ ಅಷ್ಟು ನೀಟಾಗಿ ಮಡ್ಚೋಕ್ಕೆ ಬರಲಿಲ್ಲ. ಕೊನೆಗೆ ನಾನು ಹಳದಿ ಅಂದರೆ ಅರಿಶಿಣದ ಎಲೆ ಬೇಡ ಅಂತ ಹೇಳಿ ಬರೀ ಮೋಲ್ಡ್ ಮೇಲೆ ಹಾಕ್ಕೊಂಡು ಮಡಿಸ್ದೆ. ಅದು ತುಂಬ ಚೆನ್ನಾಗಿ ಬಂತು. ನೋಡಿ, ನಿಮ್ಗೆ ಆಲ್ರೆಡಿ ತೋರಿಸಿಲ್ಲ ಯಾವ ರೀತಿ ಮಡಿಸ್ತೇನೆ ಅಂದರೆ ಮುಂದೆ ನಾನು ಕ್ಲಿಪ್ ಹಾಕ್ತೀನಿ. ಟೈಮ್ ಬೇರೆ ಆಗೋಗಿದೆ, ಇದಕ್ಕೆಲ್ಲ ಟೈಮ್ ಜಾಸ್ತಿ ಬೇಕು. ನಾವು ಆ ಥರ ಮಾಡೋಕ್ಕೋದ್ರೆ ಖಂಡಿತವಾಗ್ಲೂ ಇದೆಲ್ಲ ಚೆನ್ನಾಗಿ ಬರೋದಿಲ್ಲ. ಅಮ್ಮಂಗೂ ಕೂಡ ಕೆಲಸ ಕೊಟ್ಟಿದ್ದೆ. ಅಂದರೆ ಮೇಲ್ಗಡೆನೇ ಇಟ್ಟು ಅವರು ಕೆಳಗೆ ಕೂತ್ಕೊಳ್ಳೋಂಗಿಲ್ವಲ್ಲ, ಅದರಿಂದ ಮೇಲ್ಗಡೆ ಈ ರೀತಿ ಟೀಪಾಯ್ನ ತಂದುಕೊಟ್ಟು ಮಡಚಿ ಹಾಳೆ ಹೊತ್ಕೊಡೋದಕ್ಕೆ ಕುಂಡ್ರಿಸ್ಕೊಂಡೆ. ನನ್ನ ಮಗ ಅಲ್ಲಿ ಸ್ವಲ್ಪ ವಿಡಿಯೋ ಹಿಡಿತಾ ಇದ್ದ. ಹಾಗೆ ನಾನು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದಿಬ್ಬೆ ಇಕ್ಕೋವರೆಗೂ, ಒಂದಿಬ್ಬೆ ಇಟ್ಟ ಮೇಲೆ ಅಷ್ಟು ಜನ ಅಂದರೆ ನನ್ನ ತಮ್ಮ ಮಗಂಗಲ್ಲೇ ಹೊಟ್ಟೆ ಹಸಿವಾಗಿತ್ತು, ಲೇಟಾಗೋಯಿತು ಅಂತ ನಮ್ಮ ಮನೆಯವ್ರಿಗೂ ಕೂಡ ಸಿಟ್ಟು ಬರ್ತಾಯಿತ್ತು. ಈ ತಿಂಡಿಗಳೇ ಹೀಗೆ ಇದ್ದಿದ್ರಾಗೂ ನಾನು ವೀಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ನೋಡಿ, ಕೊನೆಗೆ ಹಳದಿ ಅರಿಶಿಣದ ಎಲೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಮೋಲ್ಡ್ ಮೇಲೇ ನಾನು ಹಾಳೆ ಹಾಕ್ಬಿಟ್ಟು ಅದರೊಳಗಡೆ ಈ ರೆಡಿ ಆಗಿರ್ತಕ್ಕಂಥ ಐಟಮ್ನೆಲ್ಲ ಇಟ್ಬಿಟ್ಟು ಈ ರೀತಿಯಾಗಿ ಮಡಿಸ್ದೆ. ಅದು ತುಂಬ ಸುಲಭವಾಗಿ ಬಂತು, ಫಾಸ್ಟಾಗಿ ಆವಾಗ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಈ ಕಡುಬು ಮಾತ್ರ ಸಖತ್ ಟೇಸ್ಟಾಗಿತ್ತು ಮತ್ತು ಸಖತ್ ಟೇಸ್ಟಾಗಿರುತ್ತೆ ಕೂಡ. ನೀವೆಲ್ಲರೂ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಮೇ ಬಿ ಯಾವ್ಯಾವ ಊರ ಕಡೆ ಮಾಡಿಲ್ಲ ಅಂತಂದರೆ ಈ ರೀತಿ ಮಾಡಿ, ಈ ರೀತಿ ಸೊಪ್ಪು ಮತ್ತು ಬೇಳೆಗಳನ್ನೆಲ್ಲ ಹಾಕಿ ಈ ರೀತಿ ಕಡುಬು, ಖಾರದ ಕಡುಬನ್ನು ಮಾಡಿ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಒಂದಿನ ತಿಂಡಿ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಈಗ ಆಲ್ರೆಡಿ ಮರಳ್ತಾ ಇದೆ ನೀರು. ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, 3 ಪ್ಲೇಟ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದೇ ಒಂದು ಪ್ಲೇಟ್ ಇಟ್ಬಿಟ್ರೆ ಸಾಕು, 3-4 ಜನ ಊಟ ಮಾಡ್ತಾರೆ. ನಮ್ಮನೆ ಇಡ್ಲಿ ಪಾತ್ರೆ ದೊಡ್ಡದು, ನಿಮಗೆಲ್ಲ ಗೊತ್ತೇ ಇದೆ. ನೋಡಿ, ಈ ರೀತಿ ರೆಡಿ ಮಾಡಿಕೊಂಡು ಇನ್ನು ಚಟ್ನಿ ಕೂಡ ರೆಡಿ ಮಾಡಿಲ್ಲ, ಬರೀ ಇದನ್ನು ಮಾತ್ರ ರೆಡಿ ಮಾಡಿದ್ದೀನಿ. ಇದನ್ನು ಬೇಯೋದಕ್ಕೆ ಇಟ್ಟೋಗಿ ಚಟ್ನಿನ ನಾನು ಒರಳುಕಲ್ಲಲ್ಲಿ ರುಬ್ತಾ ಇಲ್ಲ. ಯಾಕಂತಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ನಾನಿವಾಗ ಒರಳುಕಲ್ಲಲ್ಲಿ ರುಬ್ಬೋದಕ್ಕೆ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ನಾನು ಮುಂದಿನ ಸಲ ಯಾವಾಗಲಾದರೂ ಇನ್ನೊಂದು ವಿಡಿಯೋದಲ್ಲಿ ಒರಳುಕಲ್ಲಲ್ಲಿ ರುಬ್ತೀನಿ. ಇರೋದನ್ನು ಇದ್ದಿದ್ದಾಗೆ ಹೇಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಇವತ್ತು ಒರಳುಕಲ್ಲಲ್ಲಿ ಚಟ್ನಿ ರುಬ್ಬೋಕ್ಕಾಗಲ್ಲ. ಫೈನಲಾಗಿ ಹೋಗ್ಬಿಟ್ಟು ಅಡುಗೆ ಮನೆಗೆ, ಅಷ್ಟರಲ್ಲಿ ಕರೆಂಟ್ ಬಂದಿತ್ತು ನಮ್ಮ ಅದೃಷ್ಟಕ್ಕೆ. ಮತ್ತು ನಾನು ಹೆಂಗೋ ನನ್ನ ಕೆಲಸ ಟ್ರೆಡಿಷ್ನಲಾಗಿ ಮಾಡಲಿ ಅಂತಲೇ ಕರೆಂಟ್ ಹೋಗಿದ್ದೇನೋ, ಟ್ರೆಡಿಷ್ನಲ್ ತಿಂಡಿ ಅಲ್ವಾ, ಅದಕ್ಕೆ ಎಲ್ಲದನ್ನು ಒಲೆ ಹಚ್ಚಿ ಒರಳುಕಲ್ಲ ರುಬ್ಬಿ ಮಾಡಲಿ ಅಂತ ಅದಕ್ಕೆ ಬಂತೇನೋ ಅಂತ ಹೇಳಿ ಚಟ್ನಿ ರೆಡಿ ಮಾಡ್ಕೊಂಬಂದೆ. ಅಷ್ಟರಲ್ಲಿ ಇದು ಬೆಂದಿತ್ತು. ನೋಡಿ, ಇವಾಗ ತೆಗಿತಾ ಇದ್ದೀನಿ ತಿಂಡಿನ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಬೆಳಗಿಂದ ಕಷ್ಟಪಟ್ಟಿದ್ದೆಲ್ಲ ಈಗ ಸ್ವಲ್ಪ ಮೈಂಡು ಫ್ರೆಶ್ ಆಯಿತು. ಇದು ತಿಂಡಿಗಳು ಯಾವುದೇ ಒಂದು ಅಡುಗೆ ಆಗಲಿ ತಿಂಡಿ ಆಗಲಿ ಅಂದ್ಕೊಂಡಂಗೆ ಬರಲಿಲ್ಲ ಅಂತಂದರೆ ತುಂಬ ಬೇಜಾರು ಮಾಡುತ್ತೆ. ನೋಡಿ, ಬಿಸಿ ಬಿಸಿಯಾಗಿದೆ. ಇದಂತೂ ನನಗೆ ಚಟ್ನಿಲೂ ಇಷ್ಟ ಆಗೋದಿಲ್ಲ, ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ. ನಾನು ಚಟ್ನಿಲಿ ತಿನ್ನಲ್ಲ, ನಮ್ಮ ಮನೆಯವರು ಮತ್ತು ನನ್ನ ಮಗ ಚಟ್ನಿ, ತುಪ್ಪ ಇದ್ರಾಗೆಲ್ಲ ತಿಂತಾರೆ. ತಿಂಡಿ ಫೈನಲ್ಲಾಗಿ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವೆಲ್ಲರೂ ಕೂಡ ಮಾಡಿರ್ತೀರ, ಮಾಡಿಲ್ದಲೇ ಇರೋರು ಒಂದು ಸಲ ಟ್ರೈ ಮಾಡಿ. ಈ ಕೆಲಸ ಅಂತೂ ಮುಗಿಲಿಲ್ಲ. ಮತ್ತು ಇನ್ನೂ ಒಂದು ಇಬ್ಬೆ ಇತ್ತು, ಅಂದರೆ ಒಂದು 2 ಇಬ್ಬೆ 3 ಇಬ್ಬೆ ಆಗುತ್ತಲ್ಲ, ಇಬ್ಬೆ ಅಂತಲೇ ಅಂತೀವಿ. ಇವೆಲ್ಲ ವರ್ಡ್ಗಳು ನಿಮಗೆ ಗೊತ್ತಿದೆ ಅಂತ ಅಂದ್ಕೊತೀನಿ. ಅಮ್ಮನ ಹೆಲ್ಪ್ ತೊಗೊಂಡು ಅಮ್ಮನ ಮೇಲೆ ಕೂರಿಸಿದ್ನಲ್ಲ, ಈ ರೀತಿಯಾಗಿ ಸಮಾಧಾನವಾಗಿ ಈಗ ಅಮ್ಮಂಗೂ ಕೂಡ ತಿಂಡಿ ಕೊಟ್ಟಿದ್ದೆ. ತಿಂಡಿ ಅಲ್ಲೇ ಕೂತಿದ್ದ ಜಾಗದಲ್ಲಿ ತಿಂದಾದಮೇಲೆ, ನಾನಿನ್ನೂ ತಿಂದಿರಲಿಲ್ಲ. ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಎಲ್ಲ ತಿಂಡಿ ಕೊಟ್ಟ ಮೇಲೆ ಇದನ್ನು ಫೈನಲಾಗಿ ಇದನ್ನು ಖಾಲಿ ಮಾಡಿಬಿಡೋಣ, ಇನ್ನು ಸಂಜೆ ಇಡೋಣ ಅಂತ ಅಂದರು ಅಮ್ಮ. ಬೇಡ, ಅದು ಜಾಸ್ತಿ ಕೆಲಸ ಇರುತ್ತೆ, ಮತ್ತು ಒಂದೇ ಸಲ ಇದು ಕ್ಲೀನ್ ಆಗಿಬಿಡ್ಲಿ, ಮುಗಿದು ಬಿಡಲಿ ಅಂತ ಹೇಳಿ ನಾನು ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ದೀನಿ. ಇದು ನನ್ನ ವ್ಲಾಗ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಯೂಟ್ಯೂಬ್ ಚಾನಲಲ್ಲಿ ಯಾಕೋ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಕಡಿಮೆ ಇದೆ. ದಯವಿಟ್ಟು ನಾನು ಈ ರೀತಿ ಹಳ್ಳಿ ಅಡುಗೆಗಳನ್ನ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡ್ತೀನಿ. ಅದಕ್ಕೆ ನಿಮ್ಮ ಬೆಂಬಲ ಇಲ್ಲ ಅಂತಂದರೆ ನನಗೆ ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ನಿಮ್ಮನ್ನು ಸಪೋರ್ಟ್ ಮಾಡಲೇಬೇಕು ಅಂತ ಕಂಡೀಷನಾಗಿ ಅಂದರೆ ಆರ್ಡರ್ ಮಾಡ್ತಾಯಿಲ್ಲ.
ಕೇಳ್ಕೊತಾ ಇದ್ದೀನಿ ಅಷ್ಟೇ. ಬಟ್ ಏನಂತ ಅಂದರೆ ನನಗೆ ತುಂಬ ಆಲ್ರೆಡಿ ನಾನು ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಒಂದು 4-5 ವರ್ಷ ಆಗಿದೆ. ಇನ್ಯಾರಾದರೂ ಆಗಿದ್ದರೆ ಯೂಟ್ಯೂಬ್ ಚಾನಲ್ಲು ಬೇಡ, ಏನೂ ಬೇಡ, ನನ್ನ ಈ ಎಫರ್ಟು ಜಾಸ್ತಿ ಆಗೋಯಿತು ಅಂತ ಕೈ ಬಿಟ್ಬಿಟ್ಟಿರೋರೇನೋ. ನಾನು ಇವತ್ತು ಸಿಗುತ್ತೆ ಅಂದರೆ ಸಪೋರ್ಟ್ ಆಗಲಿ, ಏನಾದರೂ ಒಂದು ರಿಸಲ್ಟ್ ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಲೇ ಇದ್ದೀನಿ. ಏನಾದರೂ ಒಂದು ಅರ್ನಿಂಗ್ಸ್ ಇಲ್ಲ ಅಂತಂದರೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಅಂದರೆ ನಾವು ಮಾಡ್ತಾ ಇರೋದು, ಕಷ್ಟ ಬೀಳ್ತಾ ಇರೋದು ಅರ್ನಿಂಗ್ಸಿಗಲ್ಲ, ಹೆಸ್ರು ಮಾಡೋದಕ್ಕೆ ಅಂತ ಹೇಳ್ತಾರಲ್ಲ, ಅದನ್ನು ನಾನು ನಂಬಲ್ಲ. ಯಾಕಂತಂದರೆ ಇದು ಹುಚ್ಚು ಬಿಡದಲೇ ಮದುವೆ ಆಗಲ್ಲ, ಮದುವೆ ಆಗದಲೇ ಹುಚ್ಚು ಬಿಡಲ್ಲ ಅಂತಾರಲ್ಲ, ಆ ರೀತಿ ಆಗುತ್ತೆ. ನಾವೇನಾದರೂ ಅದಕ್ಕೆ ಆ ರೀತಿ ಹೇಳಿದ್ರೆ, ನನಗೆ ಹಣ ಬೇಡ, ಬರೀ ನನಗೆ ಹೆಸರು ಬೇಕು ಅಂತ ಅಂದರೆ ಅದೆಲ್ಲ ಆಗೋದಿಲ್ಲ. ನಾನು ಅಷ್ಟರಲ್ಲಿ ಇಡ್ತಾ ಇದ್ದೆ. ಹರಳೆಣ್ಣೆಯವ್ರು ಬಂದರು. ಹರಳೆಣ್ಣೆ ಬೇಯಿಸಿವು ಪ್ರತಿ ಸಲ. ಈ ಸಲ ಬೇಯಿಸಿರಲಿಲ್ಲ ಅಲ್ಲೇ 2 ವರ್ಷದಿಂದ. ಅವರು ನಮ್ಮೂರು ತವ್ರ ಮನೆ ಪಕ್ಕದವರೇ. ನಮ್ಮಮ್ಮ ಮಾತಾಡಿಸ್ತಾಯಿದ್ರು, ನಾವು ಅಲ್ಲೇವ್ರೆ ಅಂತ ಹೇಳ್ತಾಯಿದ್ರು. ನಾನು ಕೂಡ 1 ಲೀಟರ್ ಹರಳೆಣ್ಣೆನ ತೊಗೊಂಡೆ. ಅವರು ನಾವು ಬೇಯಿಸೋ ಥರನೇ ಹುರಿದು ಬೇಯಿಸ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡಿಕೊಂಡು ಹರಳೆಣ್ಣೆ ತೊಗೊಂಡೆ. ಹರಳೆಣ್ಣೆ 1 ಲೀಟ್ರಿಗೆ 350 ರೂಪಾಯಿ ಅಂತಂದರು. ನಿಮ್ಮೂರ ಕಡೆ ಎಲ್ಲ ಎಷ್ಟೆಷ್ಟು ಅಮೌಂಟ್ ಇದೆ ಕಮೆಂಟ್ ಮಾಡಿ. ನೋಡಿ, ಟ್ರೆಡಿಷ್ನಲ್ ಅಡುಗೆ ಮಾಡಿದ್ದೀನಿ ಅಂತ ಅಂದಮೇಲೆ ನಮ್ಮ ಮನೆಯವ್ರಿಗೆ ಅದನ್ನು ಟ್ರೆಡಿಷ್ನಲ್ಲಾಗೆ ಬಡಿಸಿದ್ರೆ ಏನು ಚೆಂದ ಇರುತ್ತೆ ಹೇಳಿ. ಇವತ್ತು ನಾನು ಈ ತಿವುಟ್ಕೆನ ಯಾಕೆ ಉಪಯೋಗಿಸ್ತಾ ಇದ್ರು ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ, ಅದನ್ನು ಪ್ರಾಕ್ಟಿಕಲಾಗಿ ಮಾಡ್ತಾಯಿದ್ದೀನಿ. ಮೊದಲನೇಲಿ ಹಿರಿಯರೆಲ್ಲ ಇರ್ತಾಯಿದ್ರಲ್ಲ, ಅವ್ರಿಗೊಂದು ಗೌರವ. ಈ ರೀತಿ ತಿವುಟಿಗೆ ಇಟ್ಟು ಅದ್ರ ಮೇಲೆ ಕಂಚಿನ ತಟ್ಟೆಯಲ್ಲಿ ಈ ರೀತಿ ಊಟ ಬಡಿಸ್ತಾಯಿದ್ರು. ಅದನ್ನು ತೋರಿಸೋದಕ್ಕೂ ಕೂಡ ಹಾಗೆ ಒಂದು ಚೆನ್ನಾಗಿರುತ್ತೆ ಅಂತ ನಮ್ಮನೆಯವ್ರಿಗೆ ಈ ರೀತಿಯಾಗಿ ಬಡಿಸಿ ಸ್ವಲ್ಪ ಟ್ರೆಡಿಷ್ನಲಾಗಿ ನೋಡಿ ಬೀಸಣಿಗೆನೂ ಕೂಡ ತೊಗೊಂಬಂದಿದ್ದೆ. ಅದನ್ನು ನಮ್ಮನೆಯವ್ರಿಗೆ ಈ ರೀತಿ ಗಾಳಿ ಬೀಸ್ತಾ ಇದ್ದೀನಿ. ಅದು ವಿಡಿಯೋಕ್ಕೆ ಮಾತ್ರನೇ. ಅದು ಯಾಕೋ ತಲೆ ಮೇಲೆ ಬಟ್ಟೆ ಹಾಕಿರೋದು ಅಷ್ಟು ಚೆನ್ನಾಗಿಲ್ಲ ಅಂತ ಅಂದರು. ಅದಕ್ಕೋಸ್ಕರ ತಲೆ ಮೇಲೆ ಬಟ್ಟೆ ತೆಗೆದು ಈ ರೀತಿಯಾಗಿ ಬೀಸ್ತೆ. ಇದು ಪ್ಲೀಸ್ ತಪ್ಪಾಗೆಲ್ಲ ತಿಳ್ಕೊಬೇಡಿ, ಇದು ವಿಡಿಯೋಕ್ಕೆ ಮಾತ್ರನೇ, ಡೈಲಿ ಏನು ಈ ರೀತಿ ಇರೋದಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಇದು ಮಾತ್ರ ವಿಡಿಯೋಕ್ಕೆ ಮಾಡ್ತಾ ಇರೋದು. ಡೈಲಿ ಹಿಂಗೆ ಇರುತ್ತಾ ಏನು ಆತಿಥ್ಯ ಅಂತ ಅಂದ್ಕೊಂಬೇಡಿ. ಇದನ್ನ ಮಾತ್ರ ವಿಡಿಯೋಕ್ಕೆ ಅಂತಲೇ ಮಾಡ್ತಾ ಇರೋದು. ಇದನ್ನ ತಗೊಂಬಂದಿದ್ದೆ, ಚೆನ್ನಾಗಿತ್ತು ಅಂತೇಳಿ ಸಂತೇಳಿ ಐತಲ್ಲ ಅಂತ ಹೇಳಿ ಒಂದ್ಸತಿ ನಮ್ಮ ಮನೆಯವ್ರಿಗೆ ಬೀಸ್ತಾ ಇದ್ದೀನಿ. ಈ ಥರ ದೊಡ್ಡವ್ರಿಗೆ ಊಟಕ್ಕೆ ಇಟ್ಟಂಗೆ ಇಟ್ಟು ಮೊದಲು ಕಾಲದಲ್ಲೆಲ್ಲ ಈ ಥರ ಮಾಡೋರೇನೋ ಮೇ ಬಿ. ಈ ಥರ ಬಿಸಿಲಿಂದ ಬಂದವ್ರು ಹೇಗೆ ತೋಟಕ್ಕೆ ಹೋಗಿದ್ರು ಕಾಯಿ ಕಿಳ್ಸಕ್ಕೆ, ಅದಕ್ಕೋಸ್ಕರ ಚೆನ್ನಾಗೈತೆ ಅಲ್ವಾ. ಇವೆಲ್ಲ ಮರ್ತು ಹೋಗ್ತಿದ್ದಾವೆ ಅಂತ ನಾನು ನಿಮ್ಗಳಿಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಫೋಟೋ ತೆಗಿ ಈಗ. ಈಗ ನೋಡ್ರಿ ಆ ಕಡೆಗೆ ತಿಂಡಿ ಎಲ್ಲ ಬಡಿಸಿದ್ದು, ನಾನು ತಿಂಡಿ ತಿಂದಿದ್ದು ಒಂದು ಕಡೆ ಆದರೆ, ಇದೆಲ್ಲ ಮುಗಿಯೋದ್ರೊಳಗಡೆ ಟೈಮ್ ಬಂದು 12 ಗಂಟೆ ಆಯಿತು. ನೀವು ನೋಡ್ತಾ ಇರ್ಬೋದು ಪಾತ್ರೆಗಳನ್ನ. ಒಲೆ ಮೇಲೆ ಅಡುಗೆ ಮಾಡಿದ್ರೆ ತುಂಬ ಪಾತ್ರೆಗಳು ಜಾಸ್ತಿ ಆಗುತ್ತೆ. ಅಷ್ಟು ಪಾತ್ರೆಗಳನ್ನೂ ಕೂಡ ಬೆಳಗ್ಗೆ ಅಡುಗೆ ಮನೆಯನ್ನೆಲ್ಲ ಗಲೀಜು ಮಾಡಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆಯೂ ಕೂಡ ಕ್ಲೀನ್ ಆಗ್ತಾಯಿದೆ. ಹೆಣ್ಮಕ್ಳಿಗೆ ಅಡುಗೆ ಮನೆ ಕ್ಲೀನಾಗಿದ್ರೇ ಮನಸ್ಸು ಫ್ರೆಶ್ ಆಗಿರೋದು. ಬೇರೆ ಯಾವುದೇ ಕೆಲಸ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೂ ಕೂಡ ಅದು ಮನಸ್ಸು ಬರೋದು ಇಲ್ಲ. ಅಡುಗೆ ಮನೆ ಕ್ಲೀನ್ ಇಲ್ಲ ಅಂತ ಅಂದರೆ ಮತ್ತೆ ಅಡುಗೆ ಮನೆಗೆ ಹೋಗೋದಕ್ಕೆ ಬೇಜಾರಾಗುತ್ತೆ. ಅದರಿಂದ ಯಾವುದೇ ಕೆಲಸ ಮಾಡೋದಕ್ಕೂ, ರೆಸ್ಟ್ ಮಾಡೋದಕ್ಕೂ, ನಾನಂತೂ ವಿಡಿಯೋ ಮಾಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಅದರಿಂದ ಅವ್ರದ್ದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಪಾತ್ರೆಗಳಂತೂ ವಾಶ್ ಆಯಿತು. ಪಾತ್ರೆಗಳನ್ನೆಲ್ಲ ಆಚೆಲೆ ಇಟ್ಟು ಬಂದು ಸ್ವಲ್ಪ ಸ್ಟವ್ನೆಲ್ಲ ಕ್ಲೀನ್ ಮಾಡಿ, ಸೆಲ್ಫ್ನೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಕಸನೂ ಕೂಡ ಹೊಡೆದಿರಲಿಲ್ಲ. ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ನಲ್ಲ, ಹಾಗೆ ತೊಗೊಂಡು ಆಚೆ ಹೋಗಿದ್ದೆ. ಈಗ ಅಡುಗೆ ಮನೆ ಕ್ಲೀನ್ ಮಾಡಿ ಇನ್ನೂ ಸ್ವಲ್ಪ ಕೆಲಸ ಇದೆ. ಯಾಕೆಂತಂದರೆ ಆಚೆಯಲ್ಲಿ ಅಡುಗೆ ಮಾಡಿರೋ ಹತ್ರ, ಅಂದರೆ ತಿಂಡಿ ಮಾಡಿರೋ ಹತ್ರ ಅದೇನು ಪರ್ಮನೆಂಟ್ ಒಲೆ ಎಲ್ಲ, ಅಲ್ಲೆಲ್ಲ ಗರಿ ಸೌದೆ ಹಾಗೆ ಬಿಟ್ಟು ಬಂದಿರ್ತೀನಿ. ಅಲ್ಲಿ ಗಾಡಿ ಎಲ್ಲ ನಿಲ್ಸೋದಕ್ಕೆ ಬರ್ತಾರೆ, ಮತ್ತು ಅದನ್ನು ಬೈಸ್ಕೊಬೇಕಾಗುತ್ತೆ. ಆ ರೀತಿ ಅಲ್ಲಿ ಕ್ಲೀನ್ ಆಗಿಲ್ಲ ಅಂತ ಅಂದರೆ ಅದಕ್ಕೋಸ್ಕರ ಈಗ ಆಚೆನೂ ಹೋಗಿ ಕ್ಲೀನ್ ಮಾಡೋಣ ಅಂತೇಳಿ ಫಸ್ಟು ಅಡುಗೆ ಮನೆನ ಬೇಗ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮನೆಯವರು ನನ್ನ ಮಾತು ಕೇಳಿ ಆಚೆ ಒಂದು ಅಡುಗೆ ಮನೆ ಮಾಡಿದರೆ, ಇವತ್ತು ಈ ರೀತಿಯಾಗಿ ನಾನು ಎಲ್ಲ ಅರೇಂಜ್ ಮಾಡಿಕೊಂಡು ಆಮೇಲೆ ಮತ್ತೆ ಎತ್ತಿಡೋದು ಎಲ್ಲ ತಪ್ಪೋದು. ಅಡುಗೆ ಮನೆಯೇ ನಾನು ಆಚೆ ಒಲೆ ಹಾಕಿ ಮಾಡಿಸೋಣ ಅಂತಂದೆ. ನಮ್ಮನೆಯವ್ರು ಒಪ್ಪಲಿಲ್ಲ. ಅದರಿಂದ ಈ ರೀತಿ ಒಂದು ಒಲೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಕೆಲಸ ಎಲ್ಲ ಬೇಗ ಮುಗಿಸ್ತಾ ಇದ್ದೆ. ಅಷ್ಟರಲ್ಲಿ ತೋಟದ ಹತ್ರದಿಂದ ಗೀತಾ ಬಂದಳು. ಯಾಕೆ ಬಂದಳು ಅಂತ ಅಂದರೆ ಗಂಗಾರೂರಿಗೆ ಹೋಗೋಕ್ಕೆ ಅಂತ ಬಂದಳು. ಗಂಗಾರೂರು ನಮ್ಮೂರಿಂದ ಒಂದು 3-4 ಕಿಲೋಮೀಟ್ರ್ ಅಷ್ಟೇ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಗಂಗಾ ಅಲ್ಲಿಗೆ ಬಂದಿದ್ದಾರೆ. ಈ ವಾರ ಅಲ್ಲಿಗೆ
ಬಾರಮ್ಮ ಹೋಗಿವಂತೆ ಅಂತ ಕರಿತಾ ಇದ್ದಾಳೆ. ಹೋಗಿ ಬರೋಕ್ಕೆ ಅಂತ ಬಂದ್ಲು. ನಮ್ಮದು ಊರು ಒಳಗಡೆ ಅಲ್ವಾ, ಇಲ್ಲಿಗೆ ಬಂದು ಹೋಗೋದಕ್ಕೆ ಅಂತ ಬಂದು ಹೇಗಿದ್ರು ಕೆಲಸ ಎಲ್ಲ ಆಗಿದೆಯಲ್ಲ ಬಾ ನೀನು ಕೂಡ ಹೋಗಿ ಬರೋಣ ಅಂತ ಅವ್ರು ಕರೆದ್ರು. ನನಗೆ ಹೋಗೋದಕ್ಕೆ ಸಾಕಾಗಿತ್ತು. ಯಾಕಂತಂದರೆ ನೀವು ಹೇಳ್ತಾ ಇದ್ನಲ್ಲ, ನಾನು ಬೆಳಗ್ಗೆಯಿಂದ ಈ ತಿಂಡಿ ಮಾಡಿ ವಿಡಿಯೋ ಮಾಡಿ ನನಗೆ ಮೂಡಿರಲಿಲ್ಲ. ಆದರೂ ಕೂಡ ಅವಳು ಬಲವಂತ ಮಾಡಿದ್ಲು ಅಂತ ಅವಳು ಬಂದ ಮೇಲೆ ಅವಳಿಗೂ ಕೂಡ ನಾನು ಮಾಡಿರ್ತಕ್ಕಂಥ ಖಾರದ ಕಡಬನ್ನ ಕೊಟ್ಟು, ನಾನು ಅದನ್ನೆಲ್ಲ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತೇಳಿ ಶೂಟ್ ಮಾಡ್ಕೊಳ್ಳಿಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಿಗೆ ಮಾಡ್ಕೊಂಡಿದ್ನಲ್ಲ, ಅದನ್ನೇ ಒಂದು ಕ್ಲಿಪ್ಪನ್ನು ಎರಡನ್ನೂ ಸೇರಿಸಿ ಆ್ಯಡ್ ಮಾಡಿದ್ದೀನಿ. ನಾವು ಗಂಗವ್ರ ಮನೆ ಹತ್ರ ಬಂದು, ಗಂಗವ್ರ ಮನೆಗೆ ಯಾರೋ ರಿಲೇಷನ್ ಬಂದಿದ್ರು ಅಂತೇಳಿ ಇವತ್ತು ಒಬ್ಬಟ್ಟು ನೋಟ, ನನ್ನ ಮಗ, ನನ್ನ ನಾದಿನಿ ಮಗ ಮತ್ತು ಗೀತಾ, ನಾನು 4 ಜನ ಬಂದಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆವರೆಗೂ ಅಲ್ಲೇ ಮಾತಾಡ್ತಾ ಕೂತಿದ್ವಿ. ಫೈನಲ್ಲಾಗಿ ಸಂಜೆ ಅಂದರೆ ನಾವು ಹೋಗಿದ್ದೇ ಲೇಟಾಗಿತ್ತು. ನಮ್ಮ ಮನೆ ಹತ್ರದಿಂದ ಹೊರಟಾಗಲೇ ಟೈಮ್ ಬಂದು ಅಲ್ಲ ಆಲ್ರೆಡಿ 3 ಗಂಟೆ ಆಗಿತ್ತು. ಹೋಗಿ ಒಂದು 5 ಗಂಟೆವರೆಗೂ ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ವಿ. ಅದಾದಮೇಲೆ ಕಾಫಿ ಕುಡಿದು ಕುಂಕುಮ ತಗೊಂಡು ಮನೆ ಕಡೆ ಬಂದ್ವಿ. ಇವತ್ತಂತೂ ಫುಲ್ ಬ್ಯುಸಿಯಾಗಿ ಫುಲ್ ಎಂಟರ್ಟೈನ್ಮೆಂಟಾಗಿ ಟೈಮ್ ಹೋಯಿತು ಅಂತಲೇ ಹೇಳ್ಬೋದು. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.